ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮಗಳು 7ನೇ ದಿನ ಸುಸೂತ್ರವಾಗಿ ನಡೀತಾ ಇದೆ. ಈ ಮಧ್ಯ ಮಂಟೂರು ರೋಡಲ್ಲಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ನು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೊ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಸೇರಿದಂತೆ ಈ ಭಾಗದ ಸಾರ್ವಜನಿಕರನ್ನು ಮಾತಾಡಿಸಿದ್ದೀನಿ. ಅದರಲ್ಲಿ ಏನಾಗಿದೆ, ಅಬ್ರಹಾಂ ಪೆರುಮಾಳ್ ಅನ್ನುವಂಥ ಒಬ್ಬ ಹುಡುಗ ಮತ್ತು ವೆಂಕಟೇಶ್ ರೆಡ್ಡಿ ಅಂತ ಇಬ್ಬರು ಪರಿಚಯಸ್ಥರು. ಅವರು ಅವರ ಮನೆ ಸುತ್ತಮುತ್ತದ ಏರಿಯಾದಲ್ಲಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡ್ಕೊಂಡ ತಕ್ಷಣ ಅವನು ಅಬ್ರಹಾಂ ಪೆರುಮಾಳ್ ಅನ್ನೋನಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವನು ಮನೆಗೆ ಹೋಗಿದ್ದಾನೆ. ಮನೆಯಲ್ಲಿ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಂತರ ಅವ್ರ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೆಂಗಾದ್ರೂ ಆಗಲಿ ನಾಳೆ ದಿವಸ ಕೇಸ್ ಆದರೆ ಅಂತಂದು ಹೇಳಿದ್ರ ಹಿನ್ನೆಲೆಯಲ್ಲಿ KMC ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಏಡ್ ಕೊಡಿಸ್ಕೊಂಡು ಅವನ್ನ ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟರೆ ಇದು ಗಣೇಶ ಹಬ್ಬದ ಪ್ರೊಸೆಷನ್ ರಿಲೇಟೆಡು ಅಥವಾ DJ ಸಂಬಂಧ ಅಥವಾ ಪ್ರೊಸೆಷನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎರಡು ಕಮ್ಯುನಿಟಿಗಳ ನಡುವೆ ಆ ಥರದ್ದು ಯಾವುದೂ ಆಗಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಶರೀಫ್ ಅಂತ ಈ ಭಾಗದ ಕಾರ್ಪೊರೇಟ್ರು ಮತ್ತು ಇಲ್ಲಿ ಸುನಿಲ್, ಪ್ರದೀಪ್ ಅಂತೆಲ್ಲ ಇದ್ದಾರೆ. ಇವರೆಲ್ಲ ವಾಲಂಟಿಯರ್ಸು ಇಲ್ಲಿ ಈ ಭಾಗದಲ್ಲಿದ್ದಂಥ ಎಲ್ಲ ಗಣೇಶವನ್ನು ಎಲ್ಲ ಜಾತಿ ಧರ್ಮದ ಮುಖಂಡರು ಮತ್ತು ಎಲ್ಲ ಪಕ್ಷಗಳ ಮುಖಂಡರು ಮೇಲುಸ್ತುವಾರಿ ತಗೊಂಡು ಅದನ್ನೆಲ್ಲ ವಿಸರ್ಜನೆಯನ್ನು ಅಚ್ಚುಕಟ್ಟಾಗಿ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದಾರೆ. ಮಾಧ್ಯಮಗಳಿಗೂ ಕೂಡ ನಾನು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ಇನ್ಫಾರ್ಮೇಷನ್ ಯಾರು ಸ್ಪ್ರೆಡ್ ಮಾಡಬಾರ್ದು ಅಂತ ಈ ಮೂಲಕ ಮನವಿ ಮಾಡ್ತೀನಿ.